ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸದನ ಪ್ರಾರಂಭ ಆಗಿ ಸುಮಾರು 2-3 ದಿನ ಆಗೋಯ್ತು. ರಾಜ್ಯದ ಅನ್ನದಾತರ ಬಗ್ಗೆ ಸದನದಲ್ಲಿ ಚರ್ಚೆ ಆಗಕ್ಕೆ ಸಮಯ ಸಾಕಾಗಲಿಲ್ಲ. ನಮಗೆ ದುರಂತ ಇದು. ಈ ಸಾರಿ ಮುಂಗಾರು ಚೆನ್ನಾಗಾಗಿದೆ. ವ್ಯವಸಾಯ ಕೆಲಸಗಳು ಜೋರಾಗಿ ಪ್ರಾರಂಭ ಆಗಿದೆ. ದುರದೃಷ್ಟ ಏನು ಅಂತ ಹೇಳಿದ್ರೆ, ಹೊಲದಲ್ಲಿ ಇರಬೇಕಾದಂಥ ರೈತರು ಗೊಬ್ಬರದ ಅಂಗಡಿ ಎದುರುಗಡೆ ಇದ್ದಾರೆ, ಸಹಕಾರ ಸಂಘದ ಎದುರುಗಡೆ ಇದ್ದಾರೆ. ಮೀಡಿಯಾದಲ್ಲಿ ಬರ್ತಾ ಇದೆ, ಬೆಳಗಿನ ಜಾವ 4 ಗಂಟೆಗೆ ರೈತರು ಬಂದು ಕೂತ್ರೆ ಸರ್ತಿನಲ್ಲಿ ಸಂಜೆವರೆಗೂ ಕೂರ್ತಾ ಇದ್ದಾರೆ. ನನಗೆ ಏನು ಹೇಳಬೇಕು ಗೊತ್ತಿಲ್ಲ. ಹೆಚ್ಚು ದುಡ್ದಷ್ಟಕ್ಕೂ ಬಡವಾಗುವಂಥ, ಹೆಚ್ಚು ಬೆಳೆದಷ್ಟಕ್ಕೂ ಹೆಚ್ಚು ಸಾಲಗಾರನಾಗ್ತಕ್ಕಂಥ ಯಾವುದಾದ್ರೂ ಒಂದು ಉದ್ಯಮ ಇದ್ದರೆ ಅದು ರೈತಾಪಿ, ಅದು ವ್ಯವಸಾಯ. ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಈ ದೇಶದಲ್ಲಿ ಅನ್ನ ಇರಲಿಲ್ಲ ಊಟಕ್ಕೆ. ಅಮೇರಿಕದಿಂದ ಬರುವಂಥ ಗೋಧಿ ರವೆಯನ್ನು, ಹಾಲಿನ ಪೌಡ್ರನ್ನು, ಡಾಲ್ಡಾವನ್ನು ಹಾಕಿ ನಮಗೆ ಉಪ್ಪಿಟ್ಟು ಮತ್ತು ಹಾಲನ್ನು ಮಾಡಿಕೊಡ್ತಾಯಿದ್ರು. ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ನಮ್ಮ ಶಾಲೆಯಲ್ಲೆಲ್ಲ ಮಾಡಿಕೊಡ್ತಾಯಿದ್ರು. ಗೊತ್ತಿದೆ. ಏನೂ ಇರಲಿಲ್ಲ. ಇದ್ದಿದ್ದು ಅವತ್ತು 33 ಕೋಟಿ ಜನಸಂಖ್ಯೆ. ಇವತ್ತು 140 ಕೋಟಿ ಜನಸಂಖ್ಯೆಯ ಹೊಟ್ಟೆಯನ್ನು ತುಂಬಿ ಈ ದೇಶದ ರೈತ 120 ರಾಷ್ಟ್ರಗಳಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಗೆ ಹೆಮ್ಮೆ. ಆದರೆ ರೈತರ ಬದುಕು ಏನಾಗಿದೆ? ಎಷ್ಟು ನೆಮ್ಮದಿಯಿಂದ ಇದೆ? ಪ್ರಮೋಷನ್ ಇಲ್ಲ, ಅವರಿಗೆ ಇನ್ಕ್ರಿಮೆಂಟ್ ಇಲ್ಲ, ಯಾವುದ್ಯಾವುದೂ ಇಲ್ಲ. ಮೊನ್ನೆ ದಿನ ಅಧ್ಯಕ್ಷರೇ, ತಾವು ನೋಡಿರ್ಬೋದು ಮೀಡಿಯಾದಲ್ಲಿ, ಒಬ್ಬ ರೈತ ಆಕ್ರೋಶದಿಂದ ಮಣ್ಣನ್ನು ತಿಂದ. ಅದು ಮೀಡಿಯಾದಲ್ಲಿ ನಾವು ನೋಡಿದ್ವಿ, ಪತ್ರಿಕೆಯಲ್ಲಿ ಫೋಟೋ ಬಂದಿತ್ತು. ಯಾರಿಗೆ ಕೆಲವರಿಗೆ ಮನರಂಜನೆ ಆಗಿರ್ಬೋದು ಅದು. ಆದರೆ ಆ ಕೆಸರುಗದ್ದೆನಲ್ಲಿ ವ್ಯವಸಾಯ ಬದುಕು ಮಾಡಿ ಬಂದಿರತಕ್ಕಂಥ ನಮ್ಮಂಥವ್ರಿಗೆ ಹೊಟ್ಟೆ ಉರಿದೋಯ್ತು. ಒಂದು ಆಕ್ರೋಶ, ಅದು ಒಂದು ಹತಾಶೆ. ನನಗೆ ಯಾರೂ ಸಪೋರ್ಟ್ ಇಲ್ಲ, ನನಗೇನೂ ಇಲ್ಲ ಅನ್ನುವಂಥ ಒಂದು ಭಾವನೆ. ಇದಕ್ಕೆ ಸರ್ಕಾರ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು. ಅದಿಲ್ಲದೆ ಇದ್ದರೆ ಇವತ್ತು ರೈತರ ಆತ್ಮಹತ್ಯೆ ಕೇಳೋರು ಯಾರು? ನಾವೆಷ್ಟೋ ತಗೊಂಡೋಗಿ ಮನೆ ಬಾಗಿಲಿಗೆ ಒಂದು ಚೆಕ್ ಕೊಟ್ಬಿಡ್ತೀವಿ, 5 ಲಕ್ಷ ರೂಪಾಯಿದು ಒಂದು ಚೆಕ್ಕು, ಏನೋ ಒಳ್ಳೇದಾಗಲಿ ಅಂತೇಳಿ ಹೇಳಿ. ಆದರೆ ಆ ಚೆಕ್ಕಿನಿಂದ ಆ ಮನೆತನ ಉದ್ಧಾರ ಆಗೋದಿಲ್ಲ. ಈ ಗೊಬ್ಬರದ ಸಮಸ್ಯೆ ಇವೆಲ್ಲವೂ ಕೂಡ ಈ ಒಂದು ವರ್ಷವೇ ಬಂದಿದ್ದಲ್ಲ, ಪ್ರತಿ ವರ್ಷವೂ ಬರ್ತದೆ. ನಾನು ಹೇಳೋದು ಮಾನ್ಯ ಸಚಿವರಲ್ಲಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ, ನಾವು ಏಪ್ರಿಲ್-ಮೇ ತಿಂಗಳಲ್ಲಿ ಪ್ರಿಪೇರ್ ಆಗಬೇಕು, ರೆಡಿ ಇರಬೇಕು. ಆದರೆ ಈ ಸಾರಿ ನನಗೂ ಕೂಡ ಅರ್ಥ ಆಗುತ್ತೆ ಸರ್. ಮೇ ತಿಂಗಳಿಂದ ಮಳೆ ಶುರುವಾಯಿತು. ಮಳೆ ಶುರು ಆಗ್ತಾ ಇದ್ದ ಹಾಗೆಯೇ ಒಣ ಬೇಸಾಯದವರು ಬೇಸಾಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು, ನೀರಾವರಿಯವರು ಬೇಸಾಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ನಮ್ಗೆ ಹಂತವಾಗಿ ಗೊಬ್ಬರ ಬೇಕಾಗ್ತಿತ್ತು. ಆದರೆ ಈ ಸಾರಿ ಏಕ್ದಮ್ ಅದು ಲೋಡ್ ಶುರುವಾಯಿತು. ನನಗೆ ಅರ್ಥ ಆಗ್ತದೆ. ಆದರೆ ಅದನ್ನು ನಿಭಾಯಿಸುವ ಕೆಲಸವನ್ನು ನಾವು ಮಾಡಬೇಕು. ಈಗ ಗೊಬ್ಬರ ಬರಲಿಲ್ಲ, ನೀವು ಕೊಡಲಿಲ್ಲ, ಬೇರೆ ನೀವು ಸೆಂಟ್ರಲ್ ಕಡೆ ಬೆರಳು ತೋರಿಸುವಂಥದ್ದು, ನಾವು ನಿಮ್ಮ ಕಡೆ ಬೆರಳು ತೋರಿಸುವಂಥದ್ದು, ಇದು ಮಾಡ್ಬೋದು. ನಾವು ರಾಜಕೀಯವಾಗಿ ಮುಗಿಸ್ತೀನಿ ಸರ್, ಸಮಸ್ಯೆ ಪರಿಹಾರ ಕಂಡುಹಿಡಿಬೇಕು. ಮುಗಿಸ್ತೀನಿ. ನಾನು ಪಾಲಿಟಿಕ್ಸಿಗೆ ಮಾತಾಡ್ತಾ ಇಲ್ಲ, ನಾನು ಒಬ್ಬ ರೈತ, ನಾನು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ. ಸಂಖ್ಯೆನ ಕೊಡ್ತೇವೆ. ರಸಗೊಬ್ಬರಗಳು ಉತ್ಪಾದನೆ ಮಾಡಿಸ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ. ಅಂಪನಗೌಡ್ರೆ, 2 ಲಕ್ಷ 40 ಗೊಬ್ಬರನ ಸಪ್ಲೈ ಮಾಡೋದ್ರಲ್ಲಿ ಬರೀ 45,000 ಮಾಡಿದಿರಿ ಟನ್. ಮೀಟರ್ ಔಟ್ ಮಾಡ್ತಾರೆ. ಆ ಸಮಸ್ಯೆಯನ್ನೇ ಚರ್ಚೆ ಮಾಡಿ ಹೇಗೆ ಬಗೆಹರಿಸಬಹುದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗ ಚರ್ಚೆ ಮಾಡುದು. ಅದ್ರ ಮಧ್ಯೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಸರ್? ಈಗ ನಾವೆಲ್ಲರೂ ಕೂಡ ಒಬ್ಬರ ಕಡೆ ಇನ್ನೊಬ್ರು ಬೆರಳು ತೋರಿಸೋದನ್ನ ಬಿಟ್ಟು ರೈತರಿಗೆ ಈಗ ಈ ಕ್ಷಣದಲ್ಲಿ ಏನು ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡುವಂಥ ಕೆಲಸ ಮಾಡಬೇಕು. ಒಂದು, ಗೊಬ್ಬರ ಮತ್ತು ಕಳಪೆ ಗುಣಮಟ್ಟದ ಬೀಜ. ನಿಮಗೆ ಹೇಳ್ತೀನಿ ಸರ್, ಬೆಳಗಾವಿ ಜಿಲ್ಲೆಯಲ್ಲಿ 2,000 ಎಕರೆಯಲ್ಲಿ ಸೋಯಾಬೀನ್ ಬಿತ್ತಿದ್ದಾರೆ, ಮೊಳಕೆ ಬರಲಿಲ್ಲ. 2,000 ಎಕರೆಯಲ್ಲಿ, ಒಂದೆರಡಲ್ಲ,
ಆಮೇಲೆ ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ಆ ಭಾಗದಲ್ಲಿ ಮೆಣಸು ಬಿತ್ತಿದ್ದಾರೆ. ಅದು ಕಾಯಿ ಬರಲಿಕ್ಕೆ ಶುರುವಾದ್ರ ಮೇಲೆ ಗೊತ್ತಾಗಿದೆ ಅದು ಕಳಪೆ ಬೀಜ ಅಂತ. ಯಾವನೋ ತಂದು ಮಾರಾಟ ಮಾಡಿದಾನೆ. ಇದರ ಪರಿಣಾಮ ಏನಾಗಿದೆ? ಒಂದೊಂದು ನಷ್ಟ ಅಲ್ಲ, ಅದನ್ನು ಬಿತ್ತನೆ ಮಾಡಿದ್ರ ಮೇಲೆ ಗೊತ್ತಾಗಿದೆ ಅದು ಗೊಬ್ಬರ ಹಾಕಿದ್ದಾನೆ. ಈಗ ಅದನ್ನು ಅಳಿಸಿ ಎರಡನೇ ಸರಿಗೆ ಮತ್ತೆ ಹಾಕ್ಬೇಕು ಗೊಬ್ಬರ, ಬೀಜ ಪುನಃ ಬೇಕಾಗುತ್ತೆ. ಈ ರೀತಿ ರೈತರನ್ನ ಯಾರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ, ಇವರಿಗೆ ಈಗ ಇರುವಂಥ ಕಾನೂನುಗಳು ಸಾಕಾಗದೇ ಇದ್ದರೆ ಇನ್ನಷ್ಟು ಬಿಗಿಯಾದಂಥ ಕಾನೂನುಗಳನ್ನು ಸರ್ಕಾರ ತರಬೇಕಾಗತ್ತೆ. ಯಾಕಂದರೆ ಈ ರೀತಿಯಲ್ಲಿ ರೈತರಿಗೆ ಧೋಖಾ ಮಾಡಿ ನಾವು ಹೆಂಗಾದರೂ ಬದುಕ್ಬೋದು ಅಂತೇಳಿ ರೈತನ ರಕ್ತವನ್ನು ಹಿಂಡಿ ಎಷ್ಟು ಜನ ಬದುಕೋದು ಸರ್? ಎಷ್ಟು ಜನ ಬದುಕೋದು? ಪ್ರಾಣಿಗಳು, ಪಶು ಪಕ್ಷಿಗಳು ಎಲ್ಲವೂ ತಿಂತವೆ ರೈತ ಬೆಳೆದಿದ್ದು ಬೆಳೆ ಸಂದರ್ಭದಲ್ಲಿ. ಆದರೆ ರೈತರನ್ನ ಈ ವ್ಯಾಪಾರಿಗಳು ಇವರು ಇಷ್ಟು ಎಕ್ಸ್ಪ್ಲಾಯ್ಟೇಷನ್ ಮಾಡುವಾಗ ಇಡೀ ವ್ಯವಸ್ಥೆ, ಇಡೀ ಸರ್ಕಾರ ಕಣ್ಮುಚ್ಚಿ ಕೂರಬಾರ್ದು, ಹೋಗಿ ಹೇಳಬೇಕು. ಇಲ್ಲಿ ನನಗೆ ಆಶ್ಚರ್ಯ ಆಗೋದು ಏನಂದರೆ, ಅಧ್ಯಕ್ಷರೇ, ಇವತ್ತು ಗೊಬ್ಬರ ಇಲ್ಲ ಅಂತ ಹೇಳ್ತಾ ಇದ್ವಿ. ಇದರಲ್ಲಿ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಯೂರಿಯಾ ಗೊಬ್ಬರ ಇಲ್ಲ ಅಂತೇಳಿ ಹೇಳಿ ಒಂದು ಕಡೆ ಕೂತಿದ್ದಾರೆ ರೈತರು. 300 ಟನ್ನನ್ನು 4 ಜನಕ್ಕೆ ಕೊಟ್ಟಿದ್ದಾರೆ. ಒಬ್ಬ ಅಂಗಡಿ ಮಾಲೀಕ 300 ಟನ್ನನ್ನು 4 ಜನಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಅಧಿಕಾರಿಗಳು ಹೋಗಿ ಹಿಡಿದಿದ್ದಾರೆ. ಅವನಿಗೆ ಹಿಡಿದು ಜೈಲಿಗೆ ಹಾಕ್ಬೇಕು. ಯಾಕೆ ಈ ಕೆಲಸ? 4 ಜನರ ಹೆಸರಿನಲ್ಲಿ ಬಿಲ್ ಹಾಕಿ ಎಲ್ಲೋ ತೊಗೊಂಡೋಗಿ ಇಟ್ಟಿದ್ದಾನೆ. ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ನಾವು ತಪ್ಪಿಸದೆ ಹೋದರೆ ರೈತರಿಗೆ ಎಲ್ಲಿ ನ್ಯಾಯ ಕೊಡೋದು, ಎಲ್ಲಿಂದ? ಹೀಗಾಗಿ ಇವತ್ತು ಅಧ್ಯಕ್ಷರೇ, DAP ಮತ್ತು ಯೂರಿಯಾ ಇದು ಇವತ್ತು ನ್ಯಾನೋ ಟೈಪ್ ಕೂಡ ಬಂದಿದೆ. ಇವೆರಡೂ ಕೂಡ DAP ಮತ್ತು ಯೂರಿಯಾ ನ್ಯಾನೋ ಬಂದಿದೆ. ಆದರೆ ರೈತರು ನಂಬ್ತಾ ಇಲ್ಲ, ಒಪ್ತಾ ಇಲ್ಲ. ನೀವು ಗೊಬ್ಬರ ಹಾಕೋಕ್ಕೆ ಪ್ರಾರಂಭ ಮಾಡಿದಾಗ ನಮ್ಗೆ ಗೊತ್ತೇ ಇರ್ತಿರಲಿಲ್ಲ. ನಮ್ಮ ಜಮೀನಿಗೆ ಬಂದು ಗ್ರಾಮ ಸಹಾಯಕರು ನಿಂತು ಗೊಬ್ಬರ ಹಾಕಿಸ್ತಾಯಿದ್ರು. ನಮ್ಗೆ ಹಸಿರಾಗಿ ಬೆಳೆದು ಅದರ ಉದ್ದುದ್ದ ತೆನೆ ಬಿಟ್ಟಾಗ ನಮಗೊಂದು ಭಾರಿ ಖುಷಿ ಆಗೋದು. ಇದೇನು ಭಾರಿ ಪವಾಡ ನಡೀತಾ ಇದೆ ನಮ್ಮ ಜಮೀನಿನಲ್ಲಿ ಅಂತ ಇದನ್ನು ಕಲಿಸಿದ್ರು. ಸರ್, ನಮಗೆ ಈ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗವೇ ಗೊತ್ತಿರಲಿಲ್ಲ. ಈಗ ಒಂದು 30 ವರ್ಷದಿಂದ ಎಲ್ಲಿ ಗೊತ್ತಿತ್ತು ನಮಗೆ? ನಮ್ಮ ಜಾನುವಾರು ಕೊಟ್ಟಿಗೆಗಳೇ ನಮ್ಮ ಗೊಬ್ಬರದ ಕಾರ್ಖಾನೆಗಳಾಗಿತ್ತು ಅವತ್ತು. ನಮ್ಮ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ಕೊತಿದ್ವಿ, ನಮ್ಮ ಬೀಜವನ್ನು ನಾವು ಉತ್ಪಾದನೆ ಮಾಡ್ಕೊತಿದ್ವಿ, ಕೈ ಚಾಚ್ತಿರಲಿಲ್ಲ. ಆದರೆ ಇವತ್ತು ದೇಶದ ರೈತರಿಗೆ ಜಾಸ್ತಿ ಎಲ್ಲ ಬೆಳೆಯುವಂಥ ಜನಸಂಖ್ಯೆಗೆ ಅನ್ನ ಕೊಡಬೇಕು. ನೀನು ಇದನ್ನು ಹೈಬ್ರಿಡ್ ತಳಿ ಹಾಕಪ್ಪ, ಬೀಜ ಹಾಕು, ಅದನ್ನು ಬೆಳೀಲಿಕ್ಕೆ ಹೈಬ್ರಿಡ್ ಗೊಬ್ಬರ ಹಾಕು, ಈ ಕೆಮಿಕಲ್ ಫರ್ಟಿಲೈಸರು ಇವೆರಡೂ ಬೆಳೆದ್ರ ಮೇಲೆ ಹೈಬ್ರಿಡ್ ರೋಗ ಬಂತು. ಹೈಬ್ರಿಡ್ ವಿಷ ತಂದ್ವಿ, ವಿಷ ಹೊಡೆದ್ವಿ. ಇವತ್ತು ಎಲ್ಲದರ ಪರಿಣಾಮ ಏನಾಗಿದೆ? ಈ ಸಾರಿ 1 ಕ್ವಿಂಟಾಲ್ ಹಾಕಿದ ಜಾಗಕ್ಕೆ 1 ಕ್ವಿಂಟಾಲ್ ಗೊಬ್ಬರ ಹಾಕಿದ ಜಾಗಕ್ಕೆ ಅಧ್ಯಕ್ಷರೇ, ಮುಂದಿನ ಸಾರಿ 1.5 ಕ್ವಿಂಟಾಲ್ ಹಾಕ್ಬೇಕು. ಇಲ್ಲದ್ರೆ ಬೆಳೆ ಬರೋದಿಲ್ಲ. ಇದನ್ನು ಎಲ್ಲಿ ತೊಗೊಂಡು ಮುಟ್ಸೋದು? ನಾವು ಕೂಡ ರೈತರಲ್ಲಿ ಜಾಗೃತಿ ನಿರ್ಮಾಣ ಮಾಡದೇ ಇದ್ದರೆ, ಒಂದು ಸಾವಯವ ಗೊಬ್ಬರವನ್ನು ಕೂಡ ಉಪಯೋಗಿಸ್ಲಿಕ್ಕೆ ರೈತರಿಗೆ ಹೇಳದೇ ಇದ್ದರೆ, ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳಿಲ್ಲೆಲ್ಲೋ ಇದ್ದರು, ಅವ್ರು ಮೊನ್ನೆ ಒಂದು ಬಾಂಬ್ ಹಾಕ್ಬಿಟ್ರು, ಜಾನುವಾರುಗಳನ್ನು ನೀವು ಕಾಡಿಗೆ ಬಿಟ್ಟರೆ ಕೇಸ್ ಹಾಕ್ತೀವಿ ಅಂತ. ಹಾಗಾಗಿ ಜಾನುವಾರು ಕಟ್ಟೋದು ಮರ್ತು ಬಿಟ್ಟಿದ್ದಾರೆ ಈಗ ಜನ. ಮನೆಯಲ್ಲಿ ಮಕ್ಕಳನ್ನ ನೀವು ಆಪಾದನೆ ಇಲ್ಲ, ಆಮೇಲೆ ಹೇಳಿದ್ರು ಅವರು. ಮತ್ತೆ ಅದು ಹೇಳ್ಬೇಕಲ್ಲ. ತಮಿಳ್ನಾಡು ಯಾರೋ ರೈತರಿಗೆ ನಾನು ಹೇಳಿದ್ದು ಅಂದರು. ಆದರೆ ನಿಜವಾಗ್ಲೂ ಅವಾಗ ಹೇಳಿದ್ದು ಉದ್ದೇಶ ಬೇರೆನೆ ಅಲ್ಲ. ಒಂದು ವೇಳೆ ನೀವು ಇದನ್ನ ಏನು ಒಪ್ಕೊಂಡ್ರಿ, ಹೇಳಿದ್ರಿ, ಇದನ್ನು ಹೇಳದೆ ಹೋದರೆ ಅವರು ತಪ್ಪಿತಸ್ಥರು ಆಗ್ತಿದ್ರಲ್ಲ. ಅಲ್ಲಲ್ಲ, ಇಷ್ಟು ವಿವರಣೆ ಕೊಟ್ಟು. ನಾನು ಹಂಗಲ್ಲ ಸರ್. ಈಗ ಏನಾಗ್ತದೆ, ನಮ್ಗೆಲ್ಲರಿಗೂ ಒಂದು ಅಧಿಕಾರದಲ್ಲಿ ಇರ್ತೀವಿ, ನಮ್ಮ ಕಣ್ಣಿಗೆ ಒಂದು ಮುಖ ಇದನ್ನ ಹಾಕೊಂಡು ಬಿಡ್ತೀವಿ. ನಾವು ಆ ಕಡೆ ಈ ಕಡೆ ನೋಡೋದಿಲ್ಲ. ಹಿಂಗಿದ್ದೊಂದು ಸ್ಟೇಟ್ಮೆಂಟ್ ಏನು ಮಾಡ್ತಾ ಇದೆ ಅಂತ, ಒಂದು ಸ್ಟೇಟ್ಮೆಂಟು ನಡಗಿಸ್ಬಿಡ್ತು ಇಡೀ ರಾಜ್ಯದಲ್ಲಿ. ಸರ್, ಇವ್ರು ಮಂತ್ರಿಗಳು ಇಷ್ಟು ಹೇಳ್ಬಿಟ್ರೆ ಅಲ್ಲಿ ಕೆಳಗೆ ರೇಂಜ್ ಫಾರೆಸ್ಟ್ ಆಫೀಸರ್ಗಳು ಎಲ್ಲರಿಗೂ ಹರಾಸ್ಮೆಂಟ್, ಮೊದಲು ಹರಾಸ್ಮೆಂಟ್ ಮಾಡ್ತಾರ. ಈ ಟೈಪ್ ಸ್ಟೇಟ್ಮೆಂಟ್ ಬಂದ್ರೆ ಅವ್ರದ್ದು ಏನು ಪರಿಸ್ಥಿತಿ ನಿಮ್ಗೆ? ಆಮೇಲೆ ಅದನ್ನ
ಕ್ಯಾಬಿನೆಟಲ್ಲೇ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಎಲ್ಲ ಸಂಪುಟ ಸಭೆ ತಕ್ಷಣ ಅದನ್ನ ನಮ್ಮ ಅರಣ್ಯ ಸಚಿವರು ತಕ್ಷಣ ಅದನ್ನ ಪರಿವರ್ತನೆ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಪಾಟೀಲ್ ಹೇಳಿದ್ದು ಈಗ ಮಾಡಿದ್ರು, ಅದಾದ್ಮೇಲೆ ಮತ್ತೆ ಇದಾಯ್ತು ಅಂತ ಹೇಳಿದ್ರೆ ಸರಿ, ನೀವು ಅದನ್ನ ಆಪಾದನೆ ತರ ಹೇಳಿದ್ರೆ ತಪ್ಪಾಗುತ್ತಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಆಪಾದನೆ ಮಾಡಲಿಲ್ಲ. ಉದಾಹರಣೆ ಹೇಳಿದೆ. ಈಗ ಜಾನುವಾರು ಕಟ್ಟೋದೇ ಕಮ್ಮಿ ಆಗಿದೆ, ಗೊಬ್ಬರ ಮಾಡೋರೇ ಕಮ್ಮಿ ಆಗಿದ್ದಾರೆ. ನಮ್ಮ ಹಳ್ಳಿ ಗ್ರಾಮಾಂತರ ಪ್ರದೇಶಕ್ಕೆ ಕೂಡ ಪ್ಯಾಕೆಟ್ ಹಾಲು ಬರ್ತದೆ. ಮಕ್ಕಳ ಹತ್ರ ಹಾಲು ಹೆಂಗೆ ಉತ್ಪತ್ತಿ ಆಗುತ್ತೆ ಕೇಳಿದ್ರೆ ಪ್ಯಾಕೆಟ್ನಿಂದ ಬರ್ತದೆ, ಪ್ಲಾಸ್ಟಿಕ್ ಕವರ್ನ ತೋರಿಸ್ತಾರೆ ಮಕ್ಕಳು, ಅದು ಹಸುವಿನಿಂದ ಬರ್ತದೆ ಅಂತ ಗೊತ್ತಿಲ್ಲ. ಆ ಮಟ್ಟಕ್ಕೆ ನಮ್ಮ ಕಲ್ಚರ್ ಬದಲಾವಣೆ ಆಗಿದೆ. ಈಗ ನಾವು ಗೊಬ್ಬರ ಇಲ್ಲ, ಇಂಪೋರ್ಟ್ ಮಾಡ್ಕೊಳ್ಬೇಕು, ರೈತರು ಬೀದಿ ಮೇಲೆ ಕೂರ್ತಾರೆ ಅಂತ ಹೇಳೋದಕ್ಕಿಂತ ಇದನ್ನು ಒಂದು ಇಲಾಖೆ ನಿಮ್ಮ ಹತ್ರ ಇದೆ, ಓಕೆ, ಇದನ್ನು ರೈತರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡಬೇಕಾಗ್ತದೆ. DAP ಯೂರಿಯಾ ಎರಡೂ ಕೂಡ ಲಿಕ್ವಿಡ್ ಫಾರ್ಮ್ನಲ್ಲಿ ಬಂದಿದೆ. ಅದು ಕೇವಲ ಸ್ಪ್ರೇ ಮಾಡಿದ್ರೆ ಸಾಕು, ಮಣ್ಣು ಸಾಯೋದಿಲ್ಲ. ನೇರವಾಗಿ ನಾನು ಯೂರಿಯಾ ಮಣ್ಣಿಗೆ ಹಾಕೋದ್ರಿಂದ ಮಣ್ಣು ಸತ್ತು ಹೋಗ್ತದೆ. ಹಾಗಾಗಿ ಮಣ್ಣನ್ನು ಸಾಯಿಸ್ದೇನೆ ಕೇವಲ ಸಸ್ಯಕ್ಕೆ ಬೇಕಾಗಿದೆ. ಗೊಬ್ಬರ ಯಾವುದಕ್ಕೆ ಬೇಕಾಗಿದೆ ಅಂದರೆ ಸಸ್ಯಕ್ಕೆ ಬೇಕಾಗಿದೆ. ನೇರವಾಗಿ ನ್ಯಾನೋ ಗೊಬ್ಬರವನ್ನು ಸಸ್ಯಕ್ಕೆ ಸ್ಪ್ರೇ ಮಾಡೋದ್ರ ಮೂಲಕ ಬೆಳೀತದೆ. ಇದನ್ನು ನಮ್ಮ ಸೈಂಟಿಸ್ಟ್ಗಳು ಹೇಳಬೇಕು. ನೀವು ಹೆಂಗೆ ಒಂದು ಸಾರಿ ಗೊಬ್ಬರವನ್ನು ಹಾಕೋದನ್ನ ಅಭ್ಯಾಸ ಮಾಡಿಸಿದ್ರಿ, ಅದೇ ರೀತಿ ನ್ಯಾನೋ ಗೊಬ್ಬರವನ್ನು ಸ್ಪ್ರೇ ಮಾಡೋದನ್ನು ಕೂಡ ರೈತರಿಗೆ ಅಭ್ಯಾಸ ಮಾಡಿಸುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕಾಗ್ತದೆ. ಕಳಪೆ ಔಷಧಿ, ಮಾನ್ಯ ಅಧ್ಯಕ್ಷರೇ, ಇದಂತೂ ಹೇಳಬಾರ್ದು. ಕಳಪೆ ಔಷಧಿ, ಅವಧಿ ಮುಗಿದ ಔಷಧಿ, ಏನೇನು ಯಾರ್ಯಾರು ಎಲ್ಲೆಲ್ಲಿ ಧೋಖಾ ಮಾಡ್ಬೋದು, ನಮ್ಮ ರೈತರ ಮನೆ ಹಾಳು ಮಾಡ್ಬೋದು, ಸಾಧ್ಯ ಆದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಕಂಡಲ್ಲಿ ಕಣ್ಣಿಟ್ಟು ಕಾಯುವ ಕೆಲಸವನ್ನು ಸರ್ಕಾರ ಮತ್ತು ಇಲಾಖೆ ಇವತ್ತು ಮಾಡಬೇಕಾಗ್ತದೆ. ಕೃತಕವಾಗಿ ಅಭಾವ. ಮೊನ್ನೆ ಇಲ್ಲೆಲ್ಲ ಹಿಡಿದ್ರು ಮೈಸೂರಿಂದ ಆಚೆಗೆ ಲೋಡ್ಗಟ್ಟಲೆ ಒಂದು ರೈಸ್ ಮಿಲ್ನಲ್ಲಿ ಯೂರಿಯಾ ಸ್ಟಾಕ್ ಮಾಡಿಟ್ಟು ಕೇರಳಕ್ಕೆ ಹೋಗ್ತಾ ಇದೆ. ಅದು ಇಂಡಸ್ಟ್ರಿಗೆ ಹೋಗ್ತಾ ಇದೆ. ಇಂಡಸ್ಟ್ರಿಗೆ ಹೋಗಬಾರ್ದು ಅಂತೇಳಿ ಹೇಳಿ ಸೆಂಟ್ರಲ್ ಗೌರ್ಮೆಂಟು ನೀಮ್ ಕೋಟೆಡ್ ಯೂರಿಯಾವನ್ನು ತಯಾರು ಮಾಡು, ಆದರೂ ಕೂಡ ಇವತ್ತು ಹೋಗ್ತಾ ಇದೆ. ಅದು ಗಮ್ಮಿಗೆ, ಅದಿನ್ನೇನೋ ಪ್ಲೇವುಡ್ ಫ್ಯಾಕ್ಟ್ರಿಗೆ, ಇದಕ್ಕೆಲ್ಲೂ ಕೂಡ ಹೋಗ್ತಾ ಇದೆ. ಅದನ್ನು ನಿಲ್ಲಿಸಬೇಕಾಗಿದೆ. ಆ ರೀತಿ ಯಾರು ಕಳ್ಳತನದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಒಂದು ಸಾರಿ ಅಭಾವ ಅಂದರೆ ಸಾಕು, ಕಣ್ಣಿಟ್ಟು ಕಾಯ್ತಾ ಇರ್ತಾರೆ ಲಾಭ ಮಾಡ್ಕೊಂಡವ್ರು. ತಗೊಂಡೋಗಿ ಕಸ್ಕೊಂಡು ಹೋಗಿ ಸ್ಟಾಕ್ ಮಾಡಿ 1-2 ರೇಟಿಗೆ ಮಾರ್ತಾರೆ. ಇದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೊಡಬೇಕಾದಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಇವತ್ತು ನನಗೆ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ಕೆಲವೇ ಜನ ಪ್ರಭಾವಿಗಳು ನನ್ನಂಥವ್ರು ರಾಜಕಾರಣಿಗಳ ಶಿಫಾರಸ್ಸಿನಿಂದನೂ ಕೂಡ ಗೊಬ್ಬರ ತೊಗೊಂಡೋಗ್ತಾ ಇದೆ. ನಮಗೆ ಅಭಾವ ಅಂದ ಕೂಡಲೇ ನನ್ನ ಮನೆಗೆ 10 ಚೀಲ ಗೊಬ್ಬರ ಬೇಕಾದರೆ 25 ಚೀಲ ತಂದು ಸ್ಟಾಕ್ ಮಾಡ್ಕೊಳ್ತೀವಿ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ಯಾನಿಕ್ಕಿಗೆ ಒಳಗಾಗಿದ್ದಾರೆ ಜನ. ಫೀಲ್ಡಿಗೆ ಹೋಗಬೇಕಾಗಿದೆ ನಮ್ಮ ಇಲಾಖೆ ಅಧಿಕಾರಿಗಳು. ಹೆದರಬೇಡಪ್ಪ, ನಾವು ಹಂತವಾಗಿ ಗೊಬ್ಬರ ತಂದು ಕೊಡ್ತೀನಿ. ಯಾವುದೋ 3ನೇ ಸರಿ ಹಾಕುವ ಗೊಬ್ಬರಕ್ಕೆ 1ನೇ ಸರಿಗೆ ಅವನು ಒತ್ತಡ ಆಗ್ತಾ ಇರ್ತಾನೆ. ಅಗತ್ಯ ಇಲ್ಲ, ಇನ್ನು 15 ದಿವಸದಲ್ಲಿ ನಿಮ್ಗೆ ಗೊಬ್ಬರ ಕೊಡ್ತೀನಿ ಅಂತ ಹೇಳಬೇಕು. ಅವರಿಗೆ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ನಮ್ಮ ಅಧಿಕಾರಿಗಳ ಕಡೆಯಿಂದ ಇವತ್ತು ಆಗಬೇಕು ಅಂತ ಹೇಳಿ ನನಗೆ ಅನಿಸ್ತದೆ. ಅಧ್ಯಕ್ಷರೇ, ಇವತ್ತು ರೈತಾಪಿ ಬದುಕು ಇಂಥ ಒಂದು ಪರಿಸ್ಥಿತಿನಲ್ಲಿದ್ದಾಗ ಅವ್ರನ್ನ ಬೀದಿ ಮೇಲೆ ಬಿಡುವಂಥದ್ದು ಒಂದು ಸರ್ಕಾರಕ್ಕೆ ಭೂಷಣ ಅಲ್ಲ. ಅದಕ್ಕಾಗಿ ಏನು ಎಫರ್ಟ್ ಹಾಕಲಿಕ್ಕೆ ಸಾಧ್ಯ ಅದನ್ನು ನೀವು ಹಾಕಬೇಕು. ನಾನು ಈ ಕೇಂದ್ರದಿಂದ ಎಷ್ಟು ಗೊಬ್ಬರ ಬಂದಿದೆ, ನೀವೆಷ್ಟು ಕೊಟ್ಟಿದ್ರಿ, ಫಿಗರ್ನ ನಾನು ತೊಗೊಳಕ್ಕೆ ಹೋಗಲ್ಲ, ನನಗೆ ಅಗತ್ಯ ಇಲ್ಲ. ಇವತ್ತು ಈ ಫಿಗರ್ ಹೇಳೋದ್ರಿಂದ ನಾವು ನೀವು ಜಗಳ ಮಾಡ್ಕೊಳ್ಬೋದು. ಆದರೆ ಫಿಗರ್ ಹೇಳದೇ ಇದ್ರೆ ಈಗ ಇಷ್ಟೆಲ್ಲ ನೀವು ಹೇಳಿ, ಇಷ್ಟೆಲ್ಲ ಹೇಳ್ತೀವಿ. ಹೇಳಿ, ನಾನು ಹೇಳ್ತೀನಿ ಸರ್, ನಾನು ಹೇಳೋದಿಲ್ಲ. ನಾನು ಆರಂಭದಲ್ಲೇ ನಾವು ಗೊಬ್ಬರ ತಯಾರು ಒಂದು ನಿಮಿಷ ಮುಗಿಸಿ ನಾನು ಮುಗಿಸ್ತೀನಿ.
ಅಲ್ಲ ಗೊಬ್ಬರ ನೋಡಿ, ಅಲ್ಲಿಂದಲೇ ನಾನು- ಬರ್ಬೇಕಲ್ಲ, ಕೇಂದ್ರದಿಂದಲೇ. ಆರಂಭದಲ್ಲೇ ಹೇಳಿದೆ, ಹೇಳ ಫಿಗರ್ ನಾನು ರಾಜಕೀಯವಾಗಿ ಮಾತಾಡಕ್ ಹೋಗೋದಿಲ್ಲ. ಮಾತಾಡೋದಾದ್ರೆ ಮಾತಾಡೋಣ, ನನ್ನ ಹತ್ರನೂ ಫಿಗರ್ಸ್ ಇದೆ, ಆದ್ರೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಫಿಗರ್ ಹೇಳ್ತೇನೆ. ಆದ್ರೆ ನಾನು ಹೇಳೋದು, ಇವತ್ತು ರೈತರಿಗೆ ಸಮಾಧಾನ ಮಾಡುವಂತ ಅವಶ್ಯಕತೆ ಇದೆ, ಸಮಾಧಾನ ಮಾಡುವಂತ ಅವಶ್ಯಕತೆ ಇದೆ. ಪ್ಯಾನಿಕ್ಗೆ ಒಳಗಾಗಿರ್ತಕ್ಕಂಥ ರೈತನ ಹೊರಗೆ ತರುವಂತ ಅವಶ್ಯಕತೆ ಇವತ್ತಿದೆ. ಹಾಗಾಗಿ ಯಾರು ಕಳಪೆ ಬೀಜ, ಈ ಗೊಬ್ಬರದ ಅಭಾವಕ್ಕೆ ಕಳಪೆ ಬೀಜನೂ ಕಾರಣ. 2ನೇ ಸಾರಿ 3ನೇ ಸಾರಿ ಬಿತ್ತಬೇಕಾಗಿದೆ, 2ನೇ ಸಾರಿ 3ನೇ ಸಾರಿ ಗೊಬ್ಬರ ಹಾಕಬೇಕಾಗಿದೆ. ಇಂಥವ್ರನ್ನ ಹಿಡಿಬೇಕಲ್ಲ, ಅರೆಸ್ಟ್ ಮಾಡಿ ನಿಮ್ಗೆ ಯಾವ್ದಾರು ಕಾಯ್ದೆ ಇದ್ರೆ ಜೈಲೊಳಗೆ ಹಾಕ್ಬೇಕು ಅವ್ರನ್ನ. ರೈತರು ಹೆಣ ತಿಂತಾ ಇದ್ದಾರೆ ಇವರೆಲ್ಲ ಸೇರಿ. ಇದಕ್ಕೆ ಏನು ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಿ ಮಾಡುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾನು ವಿನಂತಿ ಮಾಡ್ಕೊಳ್ತಾ, ಹಾಗೆಯೇ ಗೊಬ್ಬರಕ್ಕೆ ಲಿಂಕ್ ಏರ್ಪಡಿಸಿದ್ದಾರೆ. ಒಂದು ಮೂಟೆ ಯೂರಿಯಾ ತಗೊಂಡ್ರೆ ಇನ್ನೇನೋ ತಗೊಳ್ಬೇಕು ಅಂತ, ಇದನ್ನು ಹೋಗ್ಲಾಡಿಸ್ಬೇಕು. ಇದು ಎಲ್ಲೂ ಗೊಬ್ಬರದ ಯಾವ ಕಾಯ್ದೆನಲ್ಲೂ ಇಲ್ಲ. ಅದಕ್ಕೆ ಲಿಂಕ್ ಮಾಡಿ ಅನಾವಶ್ಯಕವಾಗಿ ಗೋಳು ಇಟ್ಕೊಳ್ತಾ ಇದ್ದಾರೆ. ಅವನಿಗೆ ಬೇಡದಿದ್ದ ಗೊಬ್ಬರ ಅನಿವಾರ್ಯ ತೊಗೊಳ್ಬೇಕಾಗಿದೆ. ಇದನ್ನು ಹೋಗ್ಲಾಡಿಸುವಂಥ ಕೆಲಸವನ್ನು ಸ್ಥಳೀಯ ಅಧಿಕಾರಿಗಳು ಹೇಳಬೇಕಾಗಿದೆ. ನಿಮ್ಮ ಯಾರು ಕೃಷಿ ಇಲಾಖೆಯಲ್ಲಿ ಈಗ ಸಿಬ್ಬಂದಿನೇ ಇಲ್ಲ, ನೀವು ಸಿಬ್ಬಂದಿ ಇಲ್ಲ ಅವರಿಗೆ. ಚರ್ಚೆ ಮಾಡುವ. ಒಂದು ತಾಲೂಕಿಗೆ 2-3 ಜನ ಇಲ್ಲ. ಇವತ್ತು ಯಾರು ಹೊಲಕ್ಕೆ ಯಾರು ಹೋಗ್ತಾರೆ ಗೊತ್ತಾಗೋದಿಲ್ಲ. ಒಂದಷ್ಟು ಸಿಬ್ಬಂದಿ ನೇಮಕ ಮಾಡ್ಕೊಂಡು ಇವತ್ತು ರೈತರ ಬದುಕನ್ನು ಎತ್ತರಿಸುವಂಥ ದೃಷ್ಟಿಯಿಂದ ನಿಮ್ಮ ಇಲಾಖೆಯನ್ನು ಸಜ್ಜುಗೊಳಿಸಬೇಕಾಗಿದೆ, ಸಶಕ್ತಗೊಳಿಸಬೇಕಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಅಪಾಯಿಂಟ್ಮೆಂಟು ಅದು ಇದು ಮಾಡಿ, ಇಲ್ಲೇ ಇದ್ರೆ ಆಗೋದಿಲ್ಲ, ಹೋಗೋದಿಲ್ಲ. ಆದ್ದರಿಂದ ಸಾವಯವ ಕೃಷಿಯ ಬಗ್ಗೆ ಒಂದಷ್ಟು ವಿಶೇಷವಾದಂಥ ಆಂದೋಲನಗಳು ಅಧಿಕಾರಿಗಳ ಕಡೆಯಿಂದ ನಡೀಲಿ. ರೈತರಿಗೆ ಕೂಡ ಇವತ್ತು ವಿಷಮುಕ್ತವಾಗಿರ್ತಕ್ಕಂಥ ಆಹಾರ. ಹಿರಿಯರಿದ್ದೀರಿ, ಬೇಗ ಬೇಗ ಮುಗಿಸಿ, ಎಲ್ಲ ಮಾತಾಡಬೇಕಲ್ಲ. ನಾನು ಮಾತಾಡಲಿಲ್ಲ, ಮತ್ತೆ ರೈತರ ವಿಷಯ, ಒಬ್ಬರದ ವಿಷಯ, ಇದಕ್ಕೆ ನೀವು ಸಮಯ ಕೊಡದೆ 8 ಜನರ ಹೆಸರು ಕೊಟ್ಟಿದ್ದಾರೆ. ಯಾವುದು? ಈಗ ನೀವು ಇನ್ನು ಇದರ ಬಗ್ಗೆ 8 ಜನ ಮಾತಾಡ್ಲಿಕ್ಕೆ ಇದ್ದಾರೆ, ಅವ್ರಿಗೆ ಸ್ವಲ್ಪ ಮಾತಾಡಬೇಕಲ್ಲ. ಎಲ್ಲ ಮಾತಾಡಿದ್ರೆ ಅವ್ರೇನು ಮಾತಾಡೋದು ಮತ್ತೆ? ಹಾಗಾಗಿ ನಾವು ತಿನ್ನೋ ಅನ್ನ ವಿಷ ಆಗಿದೆ, ಇವತ್ತು ತಿನ್ನೋ ಹಣ್ಣು ವಿಷ ಆಗಿದೆ, ಕುಡಿಯೋ ಹಾಲು ವಿಷ ಆಗಿದೆ. ವಿಷಮುಕ್ತವಾಗಿರ್ತಕ್ಕಂಥ ಆಹಾರವನ್ನು ರೈತ ಕೊಡಬೇಕಾಗಿದ್ದು ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ರೈತರನ್ನ ಜಾಗೃತಗೊಳಿಸಬೇಕಾಗಿದೆ, ರೈತರ ಬದುಕನ್ನು ಹಸನುಗೊಳಿಸಬೇಕಾಗಿದೆ. ರೈತಾಪಿ ಬಿಟ್ಟು ಅಧ್ಯಕ್ಷರೇ, ನಿಮ್ಮೂರಿನಲ್ಲಿ ಏನೋ ಗೊತ್ತಿಲ್ಲ, ನಮ್ಮೂರಿನಲ್ಲಿ ನಮ್ಮ ಮಲೆನಾಡಿನ ಮನೆಗಳೆಲ್ಲ ಒಂದು ರೀತಿ ವೃದ್ಧಾಶ್ರಮಗಳಾಗಿದ್ದಾವೆ. ಬರೀ ಮುದುಕಿ ಇಬ್ಬರೇ ಇದ್ದಾರೆ. ಹುಡುಗರೆಲ್ಲ ಬೆಂಗಳೂರು ಕಡೆ, ಬಾಂಬೆ ಕಡೆ ಬಂದುಬಿಟ್ಟಿದ್ದಾರೆ. ಅವರೆಲ್ಲ ಜಮೀನು ಮಾರಾಟ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಇವತ್ತು ಎಷ್ಟು ಮಟ್ಟಿಗೆ ವ್ಯವಸಾಯ ಮುಂದುವರಿತದೆ ಗೊತ್ತಿಲ್ಲ. ಭತ್ತ ಬೆಳೆಯೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮಲ್ಲಂತೂ ಭತ್ತ ಬೆಳೆಯೋದು ನಿಲ್ಲಿಸಿದ್ದಾರೆ, ಅಡಿಕೆಗೆ ರೇಟ್ ಆದ್ರ ಮೇಲೆ. ಅದು ಕೂಡ ಈ ಹವಾಮಾನ ಎಷ್ಟು ಈಗ ಮಳೆ ಜಾಸ್ತಿ ಆಯಿತು, ಕೆಲವರಿಗೆ ಸಂತೋಷ ಆಗಿರ್ಬೋದು. ನಾವು ಅಡಿಕೆ ಬೆಳೆಗಾರರು ಇವತ್ತು ಅಡಿಕೆ ಉದುರ್ತಾ ಇದೆ, ಕೊಳೆ ರೋಗ ಬಂದಿದೆ. 110 ವರ್ಷದ ಹಿಂದೆ ಕೋಲ್ಮನ್ ಅನ್ನುವಂಥ ಇಂಗ್ಲೀಷ್ ಮನುಷ್ಯ ನಮ್ಮೂರಿನಲ್ಲಿ ಬಂದು ಉಳಿದು ಬೋರ್ಡೋ ಹೊಡೆಯೋಕ್ಕೆ ಕಲಿಸ್ದ, ಬೋರ್ಡೋ ಮಿಶ್ರಣ ಆಂಟಿಫಂಗಸ್ಸಿಗೆ. ಆಮೇಲೆ 110 ವರ್ಷದಲ್ಲಿ ಅದರ ಮೇಲೆ ಒಂದು ಸಂಶೋಧನೆ ಆಗಲಿಲ್ಲ, ಇನ್ನೊಂದು ಔಷಧಿ ಕಂಡುಹಿಡಿಯಲಿಲ್ಲ. ಅಧ್ಯಕ್ಷರೇ, ಇಷ್ಟು ವಿಶ್ವವಿದ್ಯಾನಿಲಯಗಳಿದ್ದಾವೆ, ಇಷ್ಟು ತಜ್ಞರುಗಳಿದ್ದಾರೆ. ಇವತ್ತು ಅವರು 100 ವರ್ಷದ ಹಿಂದೆ ಕಂಡುಹಿಡ್ತಕ್ಕಂಥ ಔಷಧಿಗೆ ರೆಸಿಸ್ಟೆನ್ಸ್ ಬಂದಿದೆ, ಅದು ಬಗ್ತಾ ಇಲ್ಲ. ನಾವೆಲ್ಲ ಒಂದೊಂದು ಸರಿ ಸ್ಪ್ರೇ ಮಾಡ್ತಿದ್ವಿ, ಈ ಸಾರಿ 4 ಸಾರಿ ಸ್ಪ್ರೇ ಮಾಡಿದ್ರು ನಿಲ್ಲೋದಿಲ್ಲ, ಉದುರೋದು. ಆ ಪರಿಸ್ಥಿತಿಗೆ ಹೋಗಿದೆ. ಇದಕ್ಕೆ ನಮ್ಮ ವಿಶ್ವವಿದ್ಯಾನಿಲಯಗಳು ತಜ್ಞರನ್ನ ಇವತ್ತು ತಯಾರು ಮಾಡುವಂಥ ನಿಮ್ಮ ಇಲಾಖೆಯನ್ನು, ಹಾರ್ಟಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ಸಶಕ್ತಗೊಳಿಸುವಂಥ ಕೆಲಸಕ್ಕೆ ನೀವು ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡಬೇಕು. ರಸ್ತೆ ಆಗಬೇಕು, ಅಭಿವೃದ್ಧಿಗಳಾಗಬೇಕು, ಎಲ್ಲದೂ ಸರಿಯೇ. ಅದರ ಜೊತೆಗೆ ರೈತನ ಬದುಕು ಸರಿಯಾಗದೇ ಇದ್ದರೆ ನಾವು ತಿನ್ನೋ ಅನ್ನನೇ, ನಾವೆಲ್ಲ ದುಡ್ಡು ತಿನ್ನೋಕ್ಕಾಗಲ್ಲ, ಎಷ್ಟು ಇದ್ದರೂ ಅನ್ನನೇ ಊಟ ಮಾಡಬೇಕು. ತಿನ್ನೋ ಅನ್ನನ ಬೆಳೆಯುವಂಥ ರೈತನ ಬದುಕನ್ನು ಅವನು ಸಂತೋಷವಾಗಿ ಅದನ್ನು ಹಿಡದೆ ಹೋದರೆ ತುಂಬ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಪ್ರಯತ್ನ ಮಾಡಬೇಕು ಇಲಾಖೆ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಇಲಾಖೆ ಭಾಳ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭ ಇದೆ. ನೀವು ಹೆಂಗಂದ್ರೆ ಹಂಗೆ ನೀವು ಇಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟರೆ ಪ್ರಯೋಜನ ಆಗಲ್ಲ. ನಿಮ್ಮ ಅಧಿಕಾರಿಗಳನ್ನ ಓಡಿಸಿ ಅಲ್ಲಿಗೆ
ಎಲ್ಲಿ ಈ ರೀತಿ ಪ್ಯಾನಿಕ್ಕಿಗೆ ಒಳಗಾಗಿದ್ದಾರೆ ಅವ್ರ ಹತ್ರ ಕಳಿಸಿ ಆ ರೈತರಿಗೆ ಸುಧಾರಣೆ ಹೇಳಿ ಆತ್ಮವಿಶ್ವಾಸ ತುಂಬಲಿ. ಆ ರೀತಿ ಇವತ್ತು ಮಾಡುವಂಥ ಅವಶ್ಯಕತೆ ಇದೆ. ತಾವು ಕೂಡ ಕೆಲವು ಜಿಲ್ಲೆಗೆ ಹೋಗ್ಬೇಕು, ಭೇಟಿ ಕೊಡಬೇಕು. ಇಲ್ಲಪ್ಪ ನಾವೆಲ್ಲ ಇದ್ದೇವೆ ತರಿಸ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಮಾತಾಡಿ, ನಾವು ಕೂಡ ಮಾತಾಡ್ತಾ ಇದ್ದೀವಿ. ಇಂಪೋರ್ಟು ಎಕ್ಸ್ಪೋರ್ಟ್ ಇವತ್ತು ಯುದ್ಧ ಇದರಿಂದ ವ್ಯತ್ಯಾಸ ಆಗಿದೆ, ಅದೇನು ಆಗಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ಮಾಡುವಂಥ ಕೆಲಸವನ್ನು ವಿಶೇಷವಾಗಿ ಮಾಡಬೇಕು. ನಕಲಿ ಬೀಜ, ಈ ಔಷಧಿಗಳು ಸಬ್ಸ್ಟ್ಯಾಂಡರ್ಡ್ ಔಷಧಿ ಇದನ್ನು ಒದಗಿಸುವಂಥವ್ರಿಗೆ ಕಠಿಣ ಮುಖಾಮುಲಾಜಿಲ್ದೇ ನೀವು ಕ್ರಮ ತೊಗೊಳ್ಳುವಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕೃಷಿ ಸಚಿವರಲ್ಲಿ ಮನವಿ ಮಾಡ್ತೇನೆ. ಇಲ್ಲಿ ಕೃಷಿಯ ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ. 3 ಚೀಲ ಗೊಬ್ಬರಕ್ಕೆ ಸುಮಾರು 500 ರಿಂದ 800 ರೂಪಾಯಿ ಅವ್ರ